ನೀನಷ್ಟು ಸುಲಭ ಕುಗ್ಗಳಲ್ಲ, ನಂಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನೀನ್ ಇವಾಗ ಸೋತಿದ್ದೀನಿ ಅಂತ ನೀನು ಅಂದ್ಕೊಂಡಿರ್ಬೋದು, ಆದ್ರೆ ಕಷ್ಟ ಮನುಷ್ಯಂಗೆ ಬರ್ದಲೆ ಮರಕ ಬರುತ್ತೆ. ಮೈನಾ, ನೀನ್ ಇವಾಗ ಸೋತಿದ್ದೀನಿ ಅಂದ್ರೆ ಅದು ನಿನ್ ದುರ್ಬಲತೆ ಅಲ್ಲ. ಸೋಲು ಮನುಷ್ಯನ ಜೀವನದಲ್ಲಿ ಇದ್ದಿದ್ದೆ ಅಲ್ವಾ? ನನಗೆ ಗೊತ್ತು ಮೈನಾ, ನಿನಗೆಷ್ಟೇ ನೋವಿದ್ರು ಎಲ್ಲ ನೀನೊಬ್ಳೆ ಅನುಭವಿಸ್ತಾ ಇದೀಯ ಅಂತ. ಅಷ್ಟು ನೋವಿದ್ರು ಕೂಡ ಹೊರಗಡೆ ನಗ್ತಾ ನಗ್ತಾ ಇರ್ತೀಯ. ಮೈನಾ, ನಿನ್ನ ನೋವನ್ನ ಯಾವತ್ತಾದ್ರೂ ಯಾರ ಮುಂದೆನಾದ್ರೂ ಹೇಳ್ಕೊಂಡಿದ್ಯಾ? ಹೇಳ್ಕೊಂಡು ಮನ್ಸಾರಿ ಹತ್ತಿದ್ಯಾ ಮೈನಾ? ಹತ್ಬಿಡು ಮೈನಾ, ತಡ್ಕೋಬೇಡ, ಮನ್ಸಾರಿ ಹತ್ಬಿಡು. ಅಳು, ನಿನ್ ಮನ್ಸಲ್ಲಿ ಎಷ್ಟು ನೋವಿದ್ಯೋ ಎಲ್ಲ ಹೊರ ಹಾಕು ಮೈನಾ. ಹತ್ಬಿಡು, ಮನ್ಸಾರಿ ಹತ್ಬಿಡು ಮೈನಾ. ಮೈನಾ, ನೋಡು, ನಿನ್ನ ನೋವು, ಕಷ್ಟ, ಮೌನ, ಇದರಿಂದ ಇರೋ ವಿಷಯಗಳಿಗೆ ಉತ್ತರ ಹುಡ್ಕೊಂಡು ಹೊರಟಿದ್ಯಾ. ನಿನ್ನ ಆ ದಾರಿನಲ್ಲಿ ನಾನಿರ್ತೀನಿ ಮೈನಾ, ಹೆದರ್ಕೋಬೇಡ. ನಿಮ್ಮಣ್ಣ ಸಿದ್ದು ಇರ್ತಾನೆ. ಮೈನಾ, ನಾನೊಂದು ಕೇಳ್ತೀನಿ, ಅದ್ ನಡೆಸ್ಕೊಡ್ತೀಯಾ? ಏನ್ ಹೇಳಣ್ಣಯ್ಯ? ಬಂದೇ ಇರು. ಮೈನಾ, ಏನಣ್ಣಯ್ಯ ಇದು? ಅದು ನಿನ್ ಮದ್ವೆ ಅಂತೂ ನೋಡೋ ಭಾಗ್ಯ ನನಗಿಲ್ಲ, ಆದ್ರೆ ಒಂದೇ ಒಂದ್ಸಲ ಮದುಮಗಳಾಗಿ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡು, ನಿನ್ಗೋಸ್ಕರ ಈ ಒಡವೆ ತಂದಿದ್ದೀನಿ. ಹೇಗಿದ್ರು ಜಯಂತಿ ಆನಂದ್ ಅವ್ರ ಮದ್ವೆ ಅಲ್ವಾ, ಈ ಒಡವೆನೆಲ್ಲ ಹಾಕೊಂಡು ಮದುಮಗಳಾಗಿ ಕಾಣಿಸ್ಕೊ. ಒಂದ್ಸಲ ಕಣ್ ತುಂಬಿಸ್ಕೊಳ್ತೀನಿ. ಮೈನಾ, ನೋಡು, ಆಗಲ್ಲ ಅನ್ಬೇಡ, ಇದೊಂದು ಆಸೆ ನೆರವೇರಿಸು ಪ್ಲೀಸ್ ಕಣೆ. ಮೈನಾ, ಆಗಲ್ಲ ಅನ್ಬೇಡ ಕಣೋ, ಪ್ರೀತಿಯಿಂದ ತಂದಿದ್ದೀನಿ, ತಗೊಳ್ಳೋ. ಆಗಕ್ಕಿಲ್ಲ ಅನ್ಬೇಡ, ತಗೊಳ್ಳೋ ಮೈನಾ. ಮೈನಾ ಪ್ಲೀಸ್ ಕಣೋ. ನೋಡು, ಕಷ್ಟಪಟ್ಟು ನಿಮ್ಮ ಅಣ್ಣ ತಂದಿರೋದಲ್ವಾ, ಇಲ್ಲ ಅನ್ಬಾರ್ದು. ನೋಡವ್ವ, ಕಷ್ಟಪಟ್ಟು ಪ್ರೀತಿಯಿಂದ ತಂದಿದ್ದೀನಿ. ಈ ಅಣ್ಣನ ಆಸೆನ ದಯವಿಟ್ಟು ನಿರಾಸೆ ಮಾಡಬೇಡ. ಸೀರೆನ ಧ್ರುವ ಅವರು ನನ್ಗೋಸ್ಕರ ಹುಡುಕಿ ಹುಡುಕಿ ಇಷ್ಟಪಟ್ಟು ತಗೊಂಡಿದ್ದು. ಆದ್ರೆ ಈ ಸೀರೆನ ಉಟ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ಘಟನೆ ನಡೀತೈತೆ. ಇವತ್ತು ತುಳಸಿಗೂ ಧ್ರುವನ್ಗೂ ನಿಶ್ಚಿತಾರ್ಥ ಆದ್ಮೇಲೆ ಧ್ರುವ ಅವ್ರನ್ನ ನಾನು ಶಾಶ್ವತವಾಗಿ ನನ್ನ ಜೀವನದಿಂದ ಕಳ್ಕೋತಿದ್ದೀನಿ. ಈ ಸೀರೆನ ಉಟ್ಕೊಂಡು ಒಳಗೊಳಗೇನೆ ಅಳ್ತಾ ಹೊರಗಡೆ ನಗೋದಿಕ್ಕೆ ನನಗೆ ಬರಲ್ಲಪ್ಪ.
ನಾನ್ ಧ್ರುವ ಅವ್ರ ನೆನ್ಪಿಗೋಸ್ಕರ ಇಟ್ಕೋತೀನಿ. ಇದನ್ನ ಉಟ್ಕೊಳಲ್ಲ. ನನಗ್ ಗೊತ್ತೈತೆ ಇವತ್ತು ಅಲ್ಲಿ ನಡೀತಿರೋ ನಿಶ್ಚಿತಾರ್ಥ ನನ್ಗಿಂತ ಜಾಸ್ತಿ ಧ್ರುವ ಅವ್ರಿಗೆ ತುಂಬಾ ನೋವು ಕೊಡ್ತಿರತ್ತೆ ಅಂತ.